ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಶಾಸಕಾಂಗ ಸಭೆಯಲ್ಲಿ ಸಿಎಲ್ಪಿ ನಾಯಕನ ಆಯ್ಕೆಯಾಗುತ್ತೆ. ಆಗ ಅಧಿಕೃತ ಆಗುತ್ತಷ್ಟೇ, ಅಧಿಕೃತವಾಗಿ ಆಯ್ಕೆ ಆಗಬೇಕಾಗಿದೆ. ಬಿಟ್ರೆ ಉಳಿದ ಸಿದ್ಧತೆಗಳೆಲ್ಲವೂ ಸಾಗ್ತಾ ಇದೆ. ದೆಹಲಿಯಲ್ಲಿ ಡಿಕೆಶಿ ಸಚಿವ ಸಂಪುಟ ರಚನೆಯ ಲೆಕ್ಕಾಚಾರದಲ್ಲಿದ್ದಾರೆ. ನಾಯಕರ ಜೊತೆ ಸರಣಿ ಸಭೆಗಳನ್ನ ಮುಗಿಸಿ ಬೆಂಗಳೂರಿನತ್ತ ಡಿಕೆ ಬಂದಿದ್ದಾರೆ. 8:40 ವಿಮಾನದಲ್ಲಿ ಬೆಂಗಳೂರಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರನ್ನ ತಲುಪಲಿದ್ದಾರೆ. ನಾಳೆ ಸಿಎಲ್ಪಿ ಸಭೆ ಇದೆ. ಸೊ ನಾಳಿನ ಶಾಸಕಾಂಗ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿಯನ್ನ ಅಧಿಕೃತವಾಗಿ ಆಯ್ಕೆ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ರ ಪಟ್ಟಾಭಿಷೇಕಕ್ಕೆ ಈಗಾಗಲೇ ಕೌಂಟ್ಡೌನ್ ಶುರುವಾಗೋಗಿದೆ. ಮಂತ್ರಿಗಳ ಸಭೆಯಲ್ಲಿ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ರಲ್ಲ, ಆಗ ತಾನು ರಾಜೀನಾಮೆ ನೀಡ್ತೀನಿ ಅನ್ನೋದನ್ನ ಮೊದಲು ಅವರು ತಮ್ಮ ಸಂಪುಟಕ್ಕೆ ತಿಳಿಸಿದಾಗಲೇ ಮುಂದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಹೇಳಿದ್ರು ಅಂತ. ಅಫಿಷಿಯಲಿ ಅದೊಂದು ಆಗಬೇಕು. ಒಂದು ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ 3 ದಿನಾಂಕವನ್ನು ಕೇಳಿದ್ದಾರೆ ದ್ವಾರಕನಾಥರ ಬಳಿ. ತಾವು ಪದಗ್ರಹಣ ಯಾವಾಗ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ಸಂಪುಟ ರಚನೆಯ ಲೆಕ್ಕಾಚಾರಗಳು ಅದಾಗಲೇ ನಡೀತಾ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡೆಲ್ಲಿ ನಾಯಕರ ಜೊತೆಗೆ ಅವರು ಚರ್ಚಿಸಿ ಈಗಾಗಲೇ ಬಂದಿದ್ದಾರೆ. 8:40 ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿನ ಕಡೆಗೆ ಹೊರಟಿದ್ದಾರೆ. ನಾಳೆ ಸಿಎಲ್ಪಿ ಸಭೆ ನಡೆಯುತ್ತೆ. ಅಲ್ಲಿ ಅಧಿಕೃತವಾಗಿ ಸಿಎಲ್ಪಿನ ನಾಯಕ ಯಾರು ಅನ್ನೋದನ್ನು ಆಯ್ಕೆ ಮಾಡ್ತಾರೆ. ಅದು ಡಿಕೆ ಶಿವಕುಮಾರ್ ಆಗಿರ್ತಾರೆ. ಅದಾದ ಬಳಿಕ ಅವರ ಪಟ್ಟಾಭಿಷೇಕ ಆಗುತ್ತೆ. 3 ದಿನಾಂಕ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಶುಭ ಲಗ್ನದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಪದಗ್ರಹಣ ಮಾಡೋದಕ್ಕೆ, ಓತ್ ತಗೊಳ್ಳೋದಕ್ಕೆ, ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಹೊಸ ಮುಖ್ಯಮಂತ್ರಿಯ ಆಯ್ಕೆ, ಅದರ ಜೊತೆಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬೇಕಾಗಿರುವಂಥ ಅಗತ್ಯ ಚಟುವಟಿಕೆಗಳು, ಪ್ರಕ್ರಿಯೆಗಳು ಎಲ್ಲವೂ ಕೂಡ ಈಗಾಗಲೇ ಗರಿಗೆದರೋದನ್ನು ನಾವು ಗಮನಿಸಬಹುದು. ಆದರೆ ಡಿಕೆ ಶಿವಕುಮಾರ್ ಅವರು ಇದುವರೆಗೂ ಕೂಡ ಏನೊಂದು ಮಾತಾಡಿಲ್ಲ. ಬಹಳಷ್ಟು ಮೌನಕ್ಕೆ ಶರಣಾಗಿದ್ದಾರೆ. ಆದಷ್ಟು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದಾರೆ. ಏನೆಲ್ಲ ವಿಚಾರಗಳು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅಲ್ಲಿ ಮಾತ್ರ ಮಾತನಾಡಿ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಇಲ್ಲೇನು ಕೆಲಸಗಳಾಗಬೇಕು ಆ ಬಗ್ಗೆ ಗಮನ ಹರಿಸ್ತಿದ್ದಾರೆ. ಇಷ್ಟೇ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ನಾಳೆಯೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ನಾಳೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಆಯ್ಕೆಯಾಗ್ತಾರೆ. ವಿಧಾನಸೌಧದಲ್ಲೇ ಸಿಎಲ್ಪಿ ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಕೂಡ ಹಾಜರಿರಲಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಈ ವೇಳೆ ಎಲ್ಲಾ ಶಾಸಕರು ಬೆಂಗಳೂರಲ್ಲೇ ಇರಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಕೆಪಿಸಿಸಿ ಕಚೇರಿಯಿಂದ ಎಲ್ಲ ಶಾಸಕರಿಗೆ ಈ ಸಂಬಂಧ ಮಾಹಿತಿ ರವಾನೆಯಾಗಿರುವುದು. ಸಿಎಲ್ಪಿ ನಾಯಕನ ಆಯ್ಕೆ ವೇಳೆ ಹೈಕಮಾಂಡ್ ನಾಯಕರು ಕೂಡ ಉಪಸ್ಥಿತರಿರ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಕೂಡ ಉಪಸ್ಥಿತರಿರ್ತಾರೆ. ಸೊ ಅಧಿಕೃತವಾಗಿ ಆಗ ಸಿಎಲ್ಪಿ ನಾಯಕನ ಆಯ್ಕೆ ಆಗುತ್ತೆ. ಅದಕ್ಕೆ ನಾಳೆ ಸಂಜೆ 4 ಗಂಟೆಗೆ ಕರೆದಿರುವಂಥ ಸಭೆ, ವಿಧಾನಸೌಧದಲ್ಲೇ ಸಿಎಲ್ಪಿ ಸಭೆಯನ್ನು ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಈ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಇರ್ತಾರೆ. ಉಳಿದ ಹಾಗೆ ಕಾಂಗ್ರೆಸ್ನ ಅಷ್ಟೂ ಶಾಸಕರು ಕೂಡ ಇರ್ತಾರೆ. ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರು, ಅದರ ಜೊತೆಗೆ ಹೈಕಮಾಂಡ್ನಿಂದ ಕೂಡ ನಾಯಕರು ಭಾಗಿಯಿರ್ತಾರೆ. ಈ ಸಭೆಯಲ್ಲಿ ಅಧಿಕೃತವಾಗಿ ಡಿಕೆ ಶಿವಕುಮಾರ್ರನ್ನ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ನಮ್ಮ ವರಿಷ್ಠರು ಬರ್ತಾ ಇದ್ದಾರೆ. 2 ಜನರಲ್ ಸೆಕ್ರೆಟರಿಗಳು, ಇನ್ಚಾರ್ಜು ಮತ್ತು ಅಡ್ಮಿನಿಸ್ಟ್ರೇಷನ್ ವೇಣುಗೋಪಾಲ್ ಅವರು, ರಣದೀಪ್ ಸುರ್ಜೇವಾಲಾ ಅವರು ಮತ್ತು ಕೆಲವು ಸೆಕ್ರೆಟರೀಸ್ ಬರ್ತಾ ಇದ್ದಾರೆ. ಆಗ ನಾವು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡ್ತೀವಿ. ಸೊ ಅದಾದಮೇಲೆ ಏನು ತೀರ್ಮಾನ ಆಗ್ತದೆ ಅನ್ನೋದನ್ನು ದೆಹಲಿಗೆ ಅವ್ರು ತಿಳಿಸ್ಬೇಕಾಗ್ತದೆ. ಆಮೇಲೆ ತೀರ್ಮಾನ ಮತ್ತೆ ಕಂಟಿನ್ಯೂ ಆಗ್ತದೆ. ಆಮೇಲೆ ಅವರು ಏನು ನಾಯಕರನ್ನ ಆಯ್ಕೆ ಮಾಡೋಂಥ ಕೆಲಸ ಕೊಟ್ಟು ಆಗ ಮುಗಿತು. ನಾನು ಯಾವುದು ಇದೆಲ್ಲ ರಾಜ್ಯಸಭಾದೆಲ್ಲ ನನ್ನ ಜವಾಬ್ದಾರಿ ಅಲ್ಲ. ಚರ್ಚೆ ಅಭಿಪ್ರಾಯ ಕೇಳ್ತಾರೆ. ಅದನ್ನು ಖಂಡಿತ ನಾವು ಮಾತಾಡ್ತೀವಿ. ಅದನ್ನು ಅವ್ರಿಗೆ ಬಿಟ್ಟಿದ್ದು ವಿಚಾರಗಳು ಅವತ್ತು ಮಾತಾಡಿದ್ದೀವಿ. ಫಸ್ಟ್ ಡೇನು ಮಾತಾಡಿದ್ದೀವಿ. ಅದನ್ನು ಅವರೇ ವೇಣುಗೋಪಾಲ ಹೇಳಿದ್ರಲ್ಲ, ಮಾತಾಡಿದ್ವಿ ಅನೇಕ ಇನ್ನು ಗೊತ್ತಿಲ್ಲ. ಇನ್ನು ನಾಯಕನ ಆಯ್ಕೆ ಮಾಡೋದೇ ಗೊತ್ತಿಲ್ಲ ನಮಗೆ. ನಾಳೆ ಇದೆ. ನಾಳೆ ಆಯ್ಕೆ ಆದಮೇಲೆ ಆಮೇಲೆ ನಿಮಗೆ ಖಂಡಿತ ಗೊತ್ತಾಗ್ತದೆ.